ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇದು ಕ್ಲಾಸ್ ನಂಬರ್ 94 ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಾವು ಡೈಲಿ ಲೈಫ್ನಲ್ಲಿ ಇಂಪರೇಟಿವ್ ಸೆಂಟೆನ್ಸ್ಗಳನ್ನ ಹೇಗೆ ಯೂಸ್ ಮಾಡಬಹುದು, ಅದರಿಂದ ನಾವು ಹೇಗೆ ಮಾತಾಡಬಹುದು ಅಂತ. ಈ ರೀತಿ ಇಂಪರೇಟಿವ್ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡೋದು ನಿಮಗೆ ಗೊತ್ತಾದರೆ ನೀವು ಡೈಲಿ ಲೈಫ್ನ ಬಹಳಷ್ಟು ಮಾತುಗಳನ್ನ ಈಸಿಯಾಗಿ ಮಾತಾಡಬಹುದು. ಯಾಕೆಂದರೆ ಇಂಪರೇಟಿವ್ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡೋದು ತುಂಬ ಈಸಿ. ಸೊ ನೀವು ಹೊರಗಡೆ ಓಡಾಡ್ತಾ ಇರುವಾಗ ತುಂಬ ಕಡೆ ನೋಡಿರ್ತೀರ, ಆಫೀಸ್ಗಳಲ್ಲಿ, ಬ್ಯಾಂಕ್ಗಳಲ್ಲಿ, ಸ್ಕೂಲ್, ಕಾಲೇಜ್ಗಳಲ್ಲಿ ಮತ್ತೆಲ್ಲಾದರೂ ಪ್ಲೇಸ್ಗಳಲ್ಲಿ ಬಹಳಷ್ಟು ಕಡೆ ಹೋರ್ಡಿಂಗ್ಸ್ನ ಹಾಕಿರ್ತಾರೆ ಅಥವಾ ನೋಟಿಸ್ಗಳಲ್ಲಿ, ಪೋಸ್ಟರ್ಗಳಲ್ಲಿ ಸೆಂಟೆನ್ಸ್ಗಳನ್ನ ಬರೆದಿರ್ತಾರೆ. ಅವು ತುಂಬ ಶಾರ್ಟ್ ಆಗಿರುತ್ತೆ ಆ್ಯಂಡ್ ಅವು ನಿಮಗೆ ಮೆಸೇಜ್ ಕೊಡ್ತಾ ಇರುತ್ತೆ, ಅಥವಾ ನಿಮ್ಗೆ ಆರ್ಡ್ರ್ ಮಾಡ್ತಿರುತ್ತೆ, ಅಥವಾ ನಿಮಗೆ ಅಡ್ವೈಸ್ ಕೊಡ್ತಾ ಇರುತ್ತೆ, ನಿಮಗೆ ನೋಟಿಸ್ ಕೊಡ್ತಿರುತ್ತೆ, ನಿಮಗೆ ಸಜೆಷನ್ಸ್ ಕೊಡ್ತಾ ಇರುತ್ತೆ, ನಿಮಗೆ ಆರ್ಡ್ರ್ ಮಾಡ್ತಾ ಇರುತ್ತೆ ಅಂಥ ಮೆಸೇಜ್ಗಳು. ಸೊ ಅವುಗಳಿಂದ ನಾವು ಬಹಳಷ್ಟು ಕಲಿಬೋದು. ಅದೇ ರೀತಿ ಸೆಂಟೆನ್ಸ್ ಮಾಡೋದನ್ನು ನಾವು ಕಲ್ತ್ಕೊಂಡ್ರೆ ಎವ್ರಿಡೇ ಲೈಫ್ನ ಬಹಳಷ್ಟು ವಾಕ್ಯಗಳನ್ನ ನಾವು ಈಸಿಯಾಗಿ ಮಾತಾಡ್ಬೋದು. ನಾವು ಬಹಳಷ್ಟು ಕೆಲಸಗಳನ್ನ ಆಪೋಸಿಟ್ ಪರ್ಸನಿಂದ ಮಾಡಿಸ್ಕೋಬೇಕಾದ್ರೆ ಈ ರೀತಿಯಾಗಿ ಹೇಳಿ ಮಾಡಿಸ್ಕೊಳ್ತೀವಿ. ಆ್ಯಂಡ್ ನೀವು ಬಹಳಷ್ಟು ಸರಿ ಫೇಸ್ಬುಕ್, ವಾಟ್ಸ್ಯಾಪ್ನಲ್ಲಿ ಕೂಡ ಈ ರೀತಿ ಸೆಂಟೆನ್ಸ್ಗಳನ್ನ ನೋಡ್ತಿರ್ತೀರಾ. ಅವೆಲ್ಲ ನಿಮಗೆ ಡೈರೆಕ್ಟಾಗಿ ಒಂದು ಮೆಸೇಜ್ನ ಕೊಡೋವಂಥ ಸೆಂಟೆನ್ಸ್ಗಳಾಗಿರುತ್ತೆ, ಡೈರೆಕ್ಟಾಗಿ ನಿಮಗೆ ಆರ್ಡ್ರ್ ಮಾಡೋ ಆಗಿರುತ್ತೆ, ಡೈರೆಕ್ಟಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಸೆಂಟೆನ್ಸ್ಗಳಾಗಿರುತ್ತೆ. ಸೊ ಆ ರೀತಿಯಾಗಿ ನೀವೂ ಕೂಡ ಸೆಂಟೆನ್ಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಈ ರೀತಿಯ ಈಸಿಯಾಗಿ ಸೆಂಟೆನ್ಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಗೊತ್ತಾಯ್ತು ಅಂದರೆ ಬಹಳಷ್ಟು ಗ್ರಾಮರ್ನ ಅವಶ್ಯಕತೆ ಇಲ್ಲದೇ ಸೆಂಟೆನ್ಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ತೀರಾ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ದರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ನಾವು ತಿಳ್ಕೊಳ್ಳೋಣ, ಇಂಪರೇಟಿವ್ ಸೆಂಟೆನ್ಸಸ್ ಅಂದರೆ ಏನು. ಇವು ಆಪೋಸಿಟ್ ಪರ್ಸನ್ಗೆ ಡೈರೆಕ್ಟ್ ಆರ್ಡರ್ ಮಾಡುವಂತಹ ಸೆಂಟೆನ್ಸ್ಗಳು. ಅಂದರೆ ನಾವು ಯಾರ ಜೊತೆ ಮಾತಾಡ್ತಿದ್ದೀವಿ ಅವರು ಏನು ಮಾಡಬೇಕು ಅನ್ನೋದನ್ನು ನಾವು ಹೇಳಬೇಕಂದ್ರೆ ಡೈರೆಕ್ಟಾಗಿ ನಾವು ಇಂಪರೇಟಿವ್ ಸೆಂಟೆನ್ಸ್ಗಳಿಂದನೇ ಹೇಳಬಹುದು. ಆರ್ಡರ್ ಮಾಡೋದಾಗಲಿ, ರಿಕ್ವೆಸ್ಟ್ ಆಗಲಿ, ಅಥವಾ ಅಡ್ವೈಸ್ಗಳು, ವಿಶಸ್, ಈ ರೀತಿ ಸೆಂಟೆನ್ಸ್ಗಳನ್ನ ನಾವು ಡೈರೆಕ್ಟಾಗಿ ಆಪೋಸಿಟ್ ಪರ್ಸನ್ನಿಗೆ ಹೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಈ ಸೆಂಟೆನ್ಸ್ಗಳು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲೇ ಇರುತ್ತೆ. ಸೊ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಯಾವ ರೀತಿ ಸೆಂಟೆನ್ಸ್ಗಳನ್ನ ಕೂಡ ಮಾಡ್ತೀವಿ, ಈಗ ನಾನು ಏನು ಮಾಡಬೇಕು, ಈಗ ನೀನೇನು ಮಾಡಬೇಕು ಅನ್ನೋ ಸೆಂಟೆನ್ಸ್ಗಳನ್ನ ಕೂಡ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲೇ ಕ್ರಿಯೇಟ್ ಮಾಡ್ತೀವಿ. ಸೊ ಇಂಪರೇಟಿವ್ ಸೆಂಟೆನ್ಸ್ಗಳನ್ನ ಕೂಡ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಲ್ಲೇ ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ ಪ್ರೆಸೆಂಟ್ ಟೈಮ್ನಲ್ಲೇ ಯೂಸ್ ಮಾಡ್ತೀವಿ ಕೂಡ. ಆ್ಯಂಡ್ ಪಾಸ್ಟ್ನ ಹೇಳೋದಿಲ್ಲ ಯಾವಾಗಲೂ ಇಂಪರೇಟಿವ್ ಸೆಂಟೆನ್ಸಸ್. ಮತ್ತೊಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಯರ್ ಫ್ಯೂಚರ್ನ ಹೇಳ್ಬೋದು. ಅಂದರೆ ಈಗ ನಿಯರ್ ಫ್ಯೂಚರ್ನಲ್ಲಿ ನಡೆಯುವಂಥ ಕೆಲಸಗಳನ್ನ ಇಂಪರೇಟಿವ್ ಸೆಂಟೆನ್ಸ್ಗಳು ಹೇಳ್ತೆ. ಆ್ಯಂಡ್ ಸಬ್ಜೆಕ್ಟ್ ಈಸ್ ಆಲ್ವೇಸ್ ಯು ಆರ್ ವಿ. ಅಂದರೆ ಈ ಸೆಂಟೆನ್ಸ್ನಲ್ಲಿ ಸಬ್ಜೆಕ್ಟ್ ಅಂದರೆ ಏನು, ಆ್ಯಕ್ಷನ್ ಮಾಡೋರು, ಕೆಲಸ ಮಾಡೋರು ಯಾವಾಗಲೂ ಯು, ನೀನು, ಅಥವಾ ವಿ, ನಾವು ಆಗಿರ್ತೀವಿ. ಅಂದರೆ ನನ್ನ ಮುಂದೆ ಯಾರಾದರೂ ಒಬ್ಬ ಪರ್ಸನ್ ಇದ್ದಾನೆ ಅಂದರೆ ನಾನು ಅವನೇನು ಮಾಡಬೇಕು ಅಂತ ನಾನು ಹೇಳ್ಬೋದು ವಿತೌಟ್ ಮೆನ್ಷನಿಂಗ್ ಯು ಆರ್ ಹಿಸ್ ನೇಮ್. ಅಂದರೆ ಅರ್ಥ, ಅವ್ರ ಹೆಸರನ್ನ ಹೇಳಿ ನಾವೇನು ಹೇಳಲ್ಲ ಸೆಂಟೆನ್ಸ್ನ, ಅಥವಾ ನೀನು ಇದನ್ನು ಮಾಡು ಅಂತಲೂ ನಾವು ಹೇಳೋದಿಲ್ಲ, ಏನು ಮಾಡಬೇಕು ಅನ್ನೋದನ್ನು ಮಾತ್ರ ಹೇಳ್ತೀವಿ. ಸ್ಟಾರ್ಟ್ಸ್ ವಿತ್ ಬೇಸ್ ವರ್ಬ್. ಸೊ ಇಂಪರೇಟಿವ್ ಸೆಂಟೆನ್ಸ್ ಸ್ಟಾರ್ಟ್ ಆಗೋದು ಬೇಸ್ ವರ್ಬ್ನಿಂದ. ಬೇಸ್ ವರ್ಬ್ ಅಂದ್ರೇನು, ಕ್ರಿಯಾಪದದ ಮೂಲ ರೂಪ. ಅಂದರೆ ಗೋ, ಕಮ್, ಡ್ರಿಂಕ್, ಈಟ್, ರನ್, ರೈಟ್, ಈ ರೀತಿಯಾಗಿ ಸೆಂಟೆನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಅಂದರೆ ಬೇಸ್ ವರ್ಬ್ನಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಪಾಸಿಟಿವ್ ಅಥವಾ ನೆಗೆಟಿವ್ ಎರಡು ರೀತಿ ಸೆಂಟೆನ್ಸ್ಗಳಿರುತ್ತೆ ಇದರಲ್ಲಿ, ಗೊತ್ತಾಯ್ತಾ. ಸೊ ಇನ್ ಸಿಂಪಲ್ಲಾಗಿ ಹೇಳ್ತೀನಿ, ಇಂಪರೇಟಿವ್ ಸೆಂಟೆನ್ಸಸ್ ಅಂದರೆ ನಮ್ಮ ಮುಂದೆ ಯಾರು ಇರ್ತಾರೆ ಅಪೋಸಿಟ್ ಪರ್ಸನ್, ಅವರಿಗೆ ನಾವು ಒಂದು ಕೆಲಸವನ್ನು ಮಾಡು ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಅವೇನೇನು ಆಗಿರ್ಬೋದು ಅಂದರೆ ಕಮ್ಯಾಂಡ್ ಆಗಿರ್ಬೋದು, ಕಮ್ಯಾಂಡ್ ಅಂದರೆ ಆಜ್ಞೆ ಮಾಡೋದು, ಆರ್ಡರ್ಸ್ ಆಗಿರಬಹುದು, ಆದೇಶ, ಇನ್ಸ್ಟ್ರಕ್ಷನ್ಸ್, ಸೂಚನೆಗಳು, ಡೈರೆಕ್ಷನ್ಸ್, ರಿಕ್ವೆಸ್ಟ್ಗಳು, ಅಡ್ವೈಸ್ಗಳು, ಡಿಮ್ಯಾಂಡ್, ಸಜೆಷನ್, ಇನ್ವಿಟೇಷನ್, ವಿಶಸ್. ಸೊ ಇವುಗಳನ್ನೆಲ್ಲ ನಾವು ಆಪೋಸಿಟ್ ಪರ್ಸನ್ಗೆ ಹೇಳ್ತೀವಿ ಯಾವಾಗಲೂ, ರೈಟ್. ಆಜ್ಞೆ ಮಾಡುವ ವಾಕ್ಯಗಳು ಅಂತ ನೀವು ಕನ್ನಡದಲ್ಲಿ ಹೇಳಬಹುದು. ಸೊ ಇವುಗಳ ಎಕ್ಸಾಂಪಲ್ ನೋಡ್ತಾ ಹೋಗಿ ವಿಡಿಯೋ ಪಾಸ್ ಮಾಡಿ ಬರೆದಿಟ್ಕೊಳ್ಳಿ, ಡೈಲಿ ಲೈಫ್ನಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ. ಕಮಿನ್ ಕೇಳ ಇರ್ತೀರಲ್ವಾ, ಸೊ ನೋಡಿ ಕಮಿನ್ ಅಂತ ನಾವು ಹೇಳ್ತೀವಿ ಅಂದರೆ ಏನು, ಒಳಗೆ ಬಾ. ಸೊ ಇದನ್ನು ನಾವು ಯಾರಿಗೆ ಹೇಳ್ತಿದ್ದೀವಿ, ನಾವು ಯಾರ ಜೊತೆ ಮಾತಾಡ್ತಿದ್ದೀವೋ ಅಥವಾ ಯಾರು ನಮ್ಮ ಮುಂದೆ ಇದ್ದಾರೋ ನಾವು ಅವರಿಗೆ ಹೇಳ್ತೀವಿ. ಯು ಕಮ್ ಇನ್ ಅಂತ ನಾವು ಹೇಳಲ್ಲ ಇಲ್ಲಿ.
ಅರ್ಥ ಆಗ್ತಿದೆಯಲ್ಲ, ಅಥವಾ ಅವ್ರ ಹೆಸರಿಟ್ಟು ಕೂಡ ಹೇಳಲ್ಲ, ಗೊತ್ತಾಗ್ತಿದೆಯಲ್ಲ. ಜಸ್ಟ್ ನಾವು ಕಮ್ ಇನ್ ಅಂತಲೇ ಹೇಳ್ತೀವಿ ನೋಡಿ. ಇದರಲ್ಲಿ ಕಮ್ ಅನ್ನೋದು ವರ್ಬ್. ಸೊ ಸೆಂಟೆನ್ಸ್ ಸ್ಟಾರ್ಟ್ ಆಗ್ತಾ ಇರೋದು ವರ್ಬಿಂದನೇ ಸ್ಟಾರ್ಟ್ ಆಗ್ತಿದೆ. ಕಮ್ ಅಂದರೆ ಬಾ, ಇನ್ ಅಂದರೆ ಒಳಗೆ. ಸೊ ಕನ್ನಡದಲ್ಲಿ ನಾವು ಹೇಳ್ತೀವಿ ಒಳಗೆ ಬಾ ಅಂತ ಹೇಳ್ತೀವಿ, ಅಥವಾ ಬಾ ಒಳಗೆ ಅಂತ ಹೇಳ್ತೀವಿ, ರೈಟ್. ಸೊ ಈ ರೀತಿ ಬೇಸ್ ವರ್ಬಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ನೆನಪಿಟ್ಕೊಳ್ಳಿ, ಯು ಕಮ್ ಇನ್ ಅಂತ ನಾವು ಯಾವತ್ತೂ ಹೇಳಲ್ಲ, ಅಥವಾ ಹೆಸರಿಟ್ಟು ಕೂಡ ಇಂಗ್ಲೀಷ್ನಲ್ಲಿ ಕಮ್ ಇನ್ ಅಂತ ಹೇಳೋದಿಲ್ಲ. ಕೆಲವು ಕಡೆ ಹೇಳ್ತಾರೆ ಕಿರಣ್ ಕಮ್ ಇನ್ ಅಂತ. ಆವಾಗ ಬಹಳಷ್ಟು ಜನ ಇದ್ದಾಗ ನಾವು ಯಾರನ್ನ ಕರಿತಿದ್ದೀವಿ ಅಂತ ಗೊತ್ತಾಗಬೇಕಾದ್ರೆ ಹೆಸರಿಟ್ಟು ಹೇಳಬೇಕಾಗುತ್ತೆ. ಅದರ್ವೈಸ್ ಇಂಪರೇಟಿವ್ ಸೆಂಟೆನ್ಸ್ಗಳು ವರ್ಬಿಂದ ಸ್ಟಾರ್ಟ್ ಆಗುತ್ತೆ. ಗೆಟ್ ಔಟ್ ಅಂದರೆ ಹೊರಗೆ ಹೋಗು, ಗೋ ಅವೇ ಇಲ್ಲಿಂದ ಹೋಗು ಅಥವಾ ಹೊರಟು ಹೋಗು ಅನ್ನೋದು ಅರ್ಥ. ಅವೇ ಅಂದರೆ ದೂರಕ್ಕೆ, ಇಲ್ಲಿಂದ ದೂರ. ಆನ್ಸರ್ ಮೀ ನನಗೆ ಉತ್ತರಿಸು. ಸ್ಟಾಪ್ ಕ್ರೈಯಿಂಗ್. ಸೊ ಇಲ್ಲಿ ನೋಡಿ, ಇಲ್ಲಿ 2 ವರ್ಬ್ಗಳಿದೆ, ಸ್ಟಾಪ್ ಆ್ಯಂಡ್ ಕ್ರೈಯಿಂಗ್, ಅಂದರೆ ಅಳುವುದನ್ನು ನಿಲ್ಲಿಸು. ಈ ರೀತಿ ನೀವು ಭಾಳಷ್ಟು ಸೆಂಟೆನ್ಸ್ಗಳು ಮಾಡ್ಬೋದು. ಸ್ಟಾಪ್ ಟಾಕಿಂಗ್, ಸ್ಟಾಪ್ ರೈಟಿಂಗ್, ಸ್ಟಾಪ್ ಲಾಫಿಂಗ್ ಅಂತ. ಅಂದರೆ ನೀವು ಒಂದು ಆ್ಯಕ್ಷನ್ ಮಾಡ್ತಾ ಇರೋದನ್ನು ನಿಲ್ಲಿಸು ಅಂತ ಹೇಳೋದು. ಮೇಕ್ ಇಟ್ ಫಾಸ್ಟ್, ಇದನ್ನು ಬೇಗ ಮಾಡು. ಬ್ರಿಂಗ್ ಹಿಮ್ ಇನ್, ಅವನನ್ನು ಒಳಗೆ ಕರೆದುಕೊಂಡು ಬಾ. ಕಮ್ ವಿತ್ ಮೀ, ನನ್ನ ಜೊತೆ ಬಾ. ಓಪನ್ ದ ಡೋರ್, ಬಾಗಿಲನ್ನು ತೆರೆ. ಬಿ ದೇರ್ ಅಟ್ 5 ಗಂಟೆಗೆ ಅಲ್ಲಿರು. ಅಟ್ 5 ಅಂದರೆ ಅದು ಅಂಡರ್ಸ್ಟುಡ್ ಟೈಮ್ನ ನಾವು ಹೇಳ್ತಾ ಇರ್ತೀವಿ. ಅಟ್ 5 o'clock ಅಂತ ಹೇಳೋ ಅವಶ್ಯಕತೆ ಇಲ್ಲ. ಬಿ ದೇರ್ ಅಟ್ 5 ಅಂದರೆ ಅದು ಟೈಮ್ ಅಂತ. ಸೊ ನೋಡಿ, ಈ ಎಲ್ಲ ಸೆಂಟೆನ್ಸ್ಗಳಲ್ಲೂ ಫಸ್ಟ್ ವರ್ಡ್ ವರ್ಬ್ ಆಗಿದೆ ಅಲ್ವಾ. ಫಸ್ಟ್ ವರ್ಡ್ ವರ್ಬೇ ಆಗಿರುತ್ತೆ. ಸೊ ಈ ರೀತಿ ವರ್ಬಿಂದನೇ ಸ್ಟಾರ್ಟ್ ಆಗುತ್ತೆ. ಮತ್ತೊಂದು ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ನೋಡಿ, ಮಾಡು, ನಿಲ್ಲಿಸು, ಬಾ, ತೆರೆ, ಇರು, ಉತ್ತರಿಸು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಏನು ರೆಸ್ಪೆಕ್ಟ್ ಕೊಡು ಅಂತ ನಾನು ವರ್ಡ್ ಹಾಕಿಲ್ಲ. ಇದನ್ನು ಬೇಗ ಮಾಡಿರಿ ಅಥವಾ ಬೇಗ ಮಾಡಿ, ತೆಗೆದುಕೊಂಡು ಬನ್ನಿ, ಬಾಗಿಲನ್ನು ತೆರೆಯಿರಿ ಅಂತ ನಾನು ಹೇಳಿಲ್ಲ. ಅಂದರೆ ಆಪೋಸಿಟ್ ಪರ್ಸನ್ ನಮಗಿಂತ ಏಜ್ನಲ್ಲಿ ದೊಡ್ಡವರು ಇದ್ದಾಗಲೂ ಕೂಡ ನಾವು ಇಂಗ್ಲೀಷ್ನಲ್ಲಿ ಇದೇ ರೀತಿಯೇ ಹೇಳ್ತೀವಿ. ಆರ್ಡ್ರ್ ಮಾಡಬೇಕಾದಾಗ ಅಥವಾ ಕಮೆಂಟ್ ಮಾಡಬೇಕಾದಾಗ ನೀವೇನಾದರೂ ರೆಸ್ಪೆಕ್ಟ್ ಕೊಟ್ಟು ಹೇಳಬೇಕಂದ್ರೆ ಅಥವಾ ರಿಕ್ವೆಸ್ಟ್ ಮಾಡ್ಕೋಬೇಕಂದ್ರೆ ಇವುಗಳ ಹಿಂದೆ ಪ್ಲೀಸ್ನ ಸೇರಿಸಿ. ಪ್ಲೀಸ್ ಕಮ್ ಇನ್, ಪ್ಲೀಸ್ ಆನ್ಸರ್ ಮೀ, ಪ್ಲೀಸ್ ಮೇಕ್ ಇಟ್ ಫಾಸ್ಟ್, ಪ್ಲೀಸ್ ಬ್ರಿಂಗ್ ಹಿಮ್ ಇನ್, ಪ್ಲೀಸ್ ಕಮ್ ವಿತ್ ಮೀ, ಈ ರೀತಿ ನೀವು ಸೇರಿಸಿ ರೆಸ್ಪೆಕ್ಟ್ಫುಲ್ಲಾಗಿ ಹೇಳ್ಬೋದು. ಓಕೆ. ಅದರ್ವೈಸ್ ಆಪೋಸಿಟಲ್ಲಿ ಎಷ್ಟೇ ಜನ ಇದ್ರೂ ಅಥವಾ ಅವರು ನಮಗಿಂತ ಏಜಲ್ಲಿ ದೊಡ್ಡವರಾಗಿದೆ, ಇದೇ ರೀತಿಯೇ ನಾವು ಯೂಸ್ ಮಾಡ್ತೀವಿ, ಏನೂ ಚೇಂಜ್ ಮಾಡಲ್ಲ. ಇನ್ನು ಸೆಂಟೆನ್ಸ್ಗಳು ನೋಡಿ, ನಾನು ಎಲ್ಲ ಟೈಪ್ಸು ಹೇಳ್ಕೊಡ್ತೀನಿ ನಿಮಗೆ ಇಲ್ಲಿ. ಸೊ ನೋಡ್ತಾ ಹೋಗಿ. ಟೇಕ್ ಆಫ್ ಯುವರ್ ಶೂಸ್ ಅಂದ್ರೇನು? ನಿನ್ನ ಶೂಗಳನ್ನು ಬಿಚ್ಚು. ಸೊ ಶೂಗಳನ್ನ ಬಿಚ್ಚು ಅನ್ನೋದಕ್ಕೆ ಟೇಕ್ ಆಫ್ ಅಂತಲೇ ಹೇಳ್ತೀವಿ, ಅಂದರೆ ತೆಗಿ ಅಂತ, ಅಲ್ಲಿಂದ ತೆಗಿ ಶೂಗಳನ್ನ ಅಂತ, ರೈಟ್. ರಿಮೂವ್ ಶೂಸ್ ಅಂತ ತುಂಬ ಹೇಳೋದನ್ನು ಕೇಳಿದ್ದೀನಿ, ದಟ್ಸ್ ಓಕೆ, ಅದರಲ್ಲೇನು ತಪ್ಪಿಲ್ಲ, ಬಟ್ ಅಷ್ಟು ಸೂಟಬಲ್ ಅಲ್ಲ. ನೀವು ಟೇಕ್ ಆಫ್ ಅಂತಲೇ ಹೇಳಿ, ಶೂ ಅಥವಾ ಶರ್ಟ್ ಅಥವಾ ಪ್ಯಾಂಟ್, ಟೈ, ಸಾಕ್ಸ್ ಹೇಳುವಾಗ. ಟರ್ನ್ ಆಫ್ ದ ಟೆಲಿವಿಷನ್ ಅಂದರೆ ಟೆಲಿವಿಷನ್ನ ಆಫ್ ಮಾಡು. ಟರ್ನ್ ಆಫ್ ಅಂದರೆ ಆಫ್ ಮಾಡು. ಲೀವ್ ಮಿ ಅಲೋನ್, ನನ್ನನ್ನು ಒಂಟಿಯಾಗಿರಲು ಬಿಡು. ಸ್ಟ್ಯಾಂಡ್ ಇನ್ ದ ಕ್ಯೂ, ಸಾಲಿನಲ್ಲಿ ನಿಲ್ಲಿ ಅಥವಾ ನಿಲ್ಲು, ಏನಾದರೂ ಯಾರಿಗಾದರೂ ಅದು ಅಪ್ಲೈ ಆಗುತ್ತೆ. ಡೋಂಟ್ ಟಾಕ್, ಇಲ್ಲಿ ನೋಡಿ ಡೋಂಟ್ ಟಾಕ್ ಅಂತ ಬಂತು, ಅಂದರೆ ಮಾತಾಡಬೇಡ. ಸೊ ನೆಗೆಟಿವ್ ಸೆಂಟೆನ್ಸ್ ಬಂತಿಲ್ಲಿ. ಇಷ್ಟೊತ್ತರೆಗೂ ಬಂದಿದೆಲ್ಲ ಪಾಸಿಟಿವ್. ಅರ್ಥ ಆಗ್ತಿದೆ ಅಲ್ವಾ? ಏನನ್ನ ಮಾಡಬೇಕು ಅಂತ ನಾವು ಹೇಳಿದ್ವಿ, ಈಗ ನಾವು ಹೇಳ್ತಿದ್ದೀವಿ ಏನನ್ನ ಮಾಡಬಾರ್ದು ಅಂತ. ಡೋಂಟ್. ಸೊ ತುಂಬ ಸರಿ ಡೋಂಟಿಂದ ಸ್ಟಾರ್ಟ್ ಆಗುತ್ತೆ ಸೆಂಟೆನ್ಸ್ಗಳು, ಅಂದರೆ ನೆಗೆಟಿವ್ ಇಂಪರೇಟಿವ್ ಸೆಂಟೆನ್ಸ್ಗಳು, ಅಂದರೆ ಮಾಡಬೇಡ ಅಂತ ಹೇಳೋದು. ಡೋಂಟ್ ಟಾಕ್ ಅಂದರೆ ಮಾತಾಡಬೇಡ. ಡೋಂಟ್ ಮೂವ್ ಅಂದರೆ ಅಲುಗಾಡಬೇಡ ಅಥವಾ ಕದಲಬೇಡ. ಇದನ್ನು ನೀವು ಸಪ್ರೇಟ್ ಮಾಡಿ ಹೇಳ್ಬೋದು. ಡು ನಾಟ್ ಟಾಕ್, ಡು ನಾಟ್ ಮೂವ್ ಅಂತ, ಈ ರೀತಿಯಾಗಿ. ಡು ನಾಟ್ ಎಂಟರ್ ಅಂದರೆ ಪ್ರವೇಶಿಸಬೇಡ ಅಥವಾ ಪ್ರವೇಶಿಸಬೇಡಿ. ಅದು ಯಾರಿಗಾದರೂ ಅಪ್ಲೈ ಆಗುತ್ತೆ. ಯಾರಿಗೆ ನೀವು ಹೇಳಬೇಕು ಅಂದ್ಕೊಂಡ್ರೆ ಇದೇ ರೀತಿಯೇ ಹೇಳಬೇಕು. ಡೋಂಟ್ ಟೆಕ್ಸ್ಟ್ ಮೀ ಅಂದರೆ ನನಗೆ ಟೆಕ್ಸ್ಟ್ ಮಾಡಬೇಡ, ಅಂದರೆ ಇದು ಒಂಥರ ಮಾಡರ್ನ್ ಇಂಗ್ಲೀಷಲ್ಲಿ ಹೇಳ್ತಾರೆ, ಮೆಸೇಜ್ ಮಾಡಬೇಡ, ಮೆಸೇಜ್ನ ಕಳಿಸ್ಬೇಡ, ಟೈಪ್ ಮಾಡಿ ಅನ್ನೋದಕ್ಕೆ ಟೆಕ್ಸ್ಟ್ ಮೀ, ಡೋಂಟ್ ಟೆಕ್ಸ್ಟ್ ಮೀ ಅಂತ ಯೂಸ್ ಮಾಡ್ತಾರೆ. ಸೊ ಭಾಳಷ್ಟು ನೌನ್ಗಳನ್ನ ವರ್ಬ್ಗಳಾಗಿ ಯೂಸ್ ಮಾಡ್ಕೊಳ್ತಾರೆ, ಆ್ಯಂಡ್ ದಟ್ಸ್ ಓಕೆ. ಇದನ್ನು ತಿಳ್ಕೊಳ್ಳಿ ನೀವು. ಡೋಂಟ್ ಟಚ್ ಇಟ್, ಇದನ್ನು ಮುಟ್ಟಬೇಡ. ಡೋಂಟ್ ಮೇಕ್ ನಾಯ್ಸ್ ಅಂದರೆ ಶಬ್ದ ಮಾಡಬೇಡ ಅಥವಾ ಗಲಾಟೆ ಮಾಡಬೇಡ. ಸೊ ಇದೇ ರೀತಿ ಬೇರೆ ಇನ್ಸ್ಟ್ರಕ್ಷನ್ಸ್ನ, ಡೈರೆಕ್ಷನ್ಸ್ನ ಕೂಡ ಹೇಗೆ ಕೊಡ್ಬೋದು ನೋಡಿ. ಪಾಸ್ ದ ಸಾಲ್ಟ್ ಅಂದರೆ ನೀವು ಊಟಕ್ಕೆ ಕೂತ್ಕೊಂಡಿರ್ತೀರ, ಯಾರಿಗಾದರೂ ನೀವು ಹೇಳಬೇಕು ಅಲ್ಲಿ ಸಾಲ್ಟ್ ಇರುತ್ತೆ, ಅದನ್ನು ಪಾಸ್ ಮಾಡು ಅಂತ. ಆವಾಗ ನೀವು ಹೇಳಿ ಪಾಸ್ ದ ಸಾಲ್ಟ್ ಅಂತ, ಅಂದರೆ ಉಪ್ಪನ್ನು ಕೊಡು ಅನ್ನೋದಕ್ಕೆ ಪಾಸ್ ಮಾಡು ಅಂತ ಹೇಳ್ಬೋದು. ರೈಸ್ ಯುವರ್ ಹ್ಯಾಂಡ್ ಅಂದರೆ ಕೈ ಎತ್ತು. ಸೊ ಟೀಚರ್ ಸ್ಟೂಡೆಂಟ್ಗೆ ಹೇಳ್ತಾರಲ್ವ, ರೈಸ್ ಯುವರ್ ಹ್ಯಾಂಡ್ ಅಂತ, ಅಂದರೆ ಕೈಯನ್ನು ಎತ್ತು. ಪುಟ್ ಇಟ್ ಡೌನ್ ನಾವು, ಅದನ್ನು ಈಗ ಕೆಳಗಡೆ ಇಡು. ಕಮ್ ಹೋಮ್ ಅರ್ಲಿ, ಮನೆಗೆ ಬೇಗ ಬಾ. ನೋಟ್ ಡೌನ್ ದ ನೇಮ್ಸ್, ಹೆಸರುಗಳನ್ನು ಬರೆದುಕೋ. ಆ್ಯಡ್ ಶುಗರ್ ಟು ದ ವಾಟರ್, ನಿನ್ನ ನೀರಿಗೆ ಸಕ್ಕರೆಯನ್ನು ಸೇರಿಸು. ಸೊ ಭಾಳಷ್ಟು ಜನ ಇಲ್ಲಿ ನಾನು ಈ ರೀತಿ ಸೆಂಟೆನ್ಸ್ಗಳನ್ನ ತಪ್ಪಾಗಿ ಹೇಳ್ತಾರೆ. ಆ್ಯಡ್ ಶುಗರ್ ಇನ್ ದ ವಾಟರ್ ಅಂತ.
ಆ್ಯಡ್ ಶುಗರ್ ಇನ್ ದ ವಾಟರ್ ಅಲ್ಲ, ಆ್ಯಡ್ ಶುಗರ್ ಟು ದ ವಾಟರ್. ಸೊ ಅವ್ರೇನು ಮಾಡ್ತಾರೆ, ಭಾಳಷ್ಟು ಜನ ಲಿಟ್ರಲಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ, ನೀರಿನಲ್ಲಿ ಸೇರಿಸು ಅಂತ. ನೀರು ಒಳಗಡೆ ನಾವು ಶುಗರ್ನ ಸೇರಿಸ್ತಿದ್ದೀವಲ್ವ, ಸೊ ಆ್ಯಡ್ ಶುಗರ್ ಇನ್ ದ ವಾಟರ್ ಆಗಬೇಕು ಅಂದ್ಕೊಂಡು ಅಲ್ಲ. ಆ್ಯಡ್ ಅಂತ ಬಂದಾಗೆಲ್ಲ ಟು ಅನ್ನೋದು ಬರಬೇಕು. ಭಾಳಷ್ಟು 99% ಸೆಂಟೆನ್ಸ್ಗಳಲ್ಲಿ ಆ್ಯಡ್ ಬಂದಾಗೆಲ್ಲ ಟು ಬರುತ್ತೆ. ಯಾವುದಕ್ಕೆ ಆ್ಯಡ್ ಮಾಡಬೇಕು? ನೀರಿಗೆ ಆ್ಯಡ್ ಮಾಡಬೇಕು ಅಲ್ವಾ. ಆದ್ದರಿಂದ ಆ್ಯಡ್ ಶುಗರ್ ಟು ದ ವಾಟರ್. ಪೌರ್ ದ ಮಿಲ್ಕ್ ಇನ್ ಟು ದ ಬೌಲ್ ಅಂದರೆ ಬಟ್ಟಲಿನೊಳಗೆ ನೀರನ್ನು ಹಾಕು. ಸೊ ಇಂಟು ಅಂದರೆ ನಾನು ಇನ್ ದ ಬೌಲ್ ಅಂತ ಹೇಳಿಲ್ಲ, ಇಂಟು ದ ಬೌಲ್ ಅಂತ ಹೇಳಿದೆ, ಅದು ಡೈರೆಕ್ಷನ್. ಸೊ ಇಂಟು ಅನ್ನೋದು ಒಳಗಡೆ ಡೈರೆಕ್ಷನ್ ತೋರಿಸೋದಕ್ಕೆ ಯೂಸ್ ಮಾಡ್ತೀವಿ. ಎಲ್ಲಿಗೆ? ಒಳಗಡೆಗೆ, ಅಂದರೆ ಬಟ್ಟಲಿನ ಒಳಗೆ. ಪೌರ್ ಅಂದರೆ ಹಾಕು ಅಥವಾ ಸುರಿ. ಲೆಟ್ ಇಟ್ ಬಾಯ್ಲ್ ಫಾರ್ 10 minutes ಅಂದರೆ ಅದನ್ನು 10 ನಿಮಿಷ ಬಾಯ್ಲ್ ಆಗಲು ಬಿಡು, ಕುದಿಯಲು ಬಿಡು. ಗೋ ಸ್ಟ್ರೇಟ್ ಅಂಡ್ ಟೇಕ್ ರೈಟ್. ಸೊ ಅಡ್ರೆಸ್ ಹೇಳುವಾಗ ಈ ರೀತಿ ಹೇಳೋದು ಕೇಳಿಸ್ಕೊಂಡಿರ್ತಿರಲ್ವ, ಸ್ಟ್ರೇಟಾಗಿ ಹೋಗಿ ಬಲಕ್ಕೆ ತಿರುಗು ಅಂತ. ತಿರುಗು ಅಂದರೆ ಟರ್ನ್ ರೈಟ್ ಅನ್ಬೋದು ಅಥವಾ ಟೇಕ್ ರೈಟ್ ಅಂತಲೂ ಅನ್ಬೋದು. ಪ್ಲೇಸ್ ಇಟ್ ಜೆಂಟ್ಲಿ ಆನ್ ದ ಟೇಬಲ್. ಸೊ ಪ್ಲೇಸ್ ಇಟ್ ಅಂದರೆ ಇಡು ಅಂತ, ಪ್ಲೇಸ್ ಮಾಡು ಅಂತ. ಸೊ ಪ್ಲೇಸ್ ಅನ್ನೋದು ನೌನ್ ಕೂಡ, ಜಾಗ. ಬಟ್ ಪ್ಲೇಸ್ ಅನ್ನೋದು ವರ್ಬ್ ಆಗಿ ಯೂಸ್ ಮಾಡಿಕೊಂಡ್ರೆ ಇಡು ಅನ್ನೋದು ಅರ್ಥ ಕೊಡುತ್ತೆ. ಟೇಬಲ್ನ ಮೇಲೆ ಮೆಲ್ಲಗೆ ಇಡು. ಜೆಂಟ್ಲಿ ಅನ್ನೋದು ಒಂದು ಅಡ್ವರ್ಬ್, ಅಂದರೆ ಮೆಲ್ಲಗೆ. ಯಾವುದಾದ್ರೂ ಕೆಲಸನ ಮೆಲ್ಲಗೆ ಮಾಡು, ಸೂಕ್ಷ್ಮವಾಗಿ ಮಾಡು ಅನ್ನೋವಾಗ ಜೆಂಟ್ಲಿ ಅನ್ನೋ ವರ್ಡ್ನ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನಷ್ಟು ಸೆಟ್ ಆಫ್ ಸೆಂಟೆನ್ಸ್ಗಳು ನೋಡಿ. ಸಜೆಷನ್ಸ್ನ ಹೇಗೆ ನಾವು ಕೊಡ್ಬೋದು. ಲೆಟ್ಸ್ ಗೋ ಅಂದರೆ ನಡೆ ಹೋಗೋಣ, ಅಥವಾ ಲೆಟ್ ಅಸ್ ಗೋ ಅನ್ಬೋದು ನೀವು. ಬಿ ಹ್ಯಾಪಿ, ಸಂತೋಷವಾಗಿರು. ಲೆಟ್ ಮಿ ಟ್ರೈ ಇಟ್, ನನಗೆ ಟ್ರೈ ಮಾಡಲು ಬಿಡು. ಲವ್ ಯುವರ್ ಎನಿಮೀಸ್, ನಿನ್ನ ಶತ್ರುಗಳನ್ನು ಪ್ರೀತಿಸು. ಸೊ ಇವೆಲ್ಲ ಕೋಟ್ಸಲ್ಲಿ ನೀವು ನೋಡಿರ್ತೀರಲ್ಲ. ಸೊ ನೀವು ವಾಟ್ಸಾಪ್ನಲ್ಲಿ, ಫೇಸ್ಬುಕ್ನಲ್ಲಿ ನೋಡೋ ಕೋಟ್ಸ್ಗಳೆಲ್ಲ ಇದೇ ರೀತಿ ಇಂಪರೇಟಿವ್ ಸೆಂಟೆನ್ಸ್ಗಳು ಇರುತ್ತೆ. ಅಂದರೆ ಡೈರೆಕ್ಟ್ ಆರ್ಡರ್ಸ್ ಇರುತ್ತೆ ಅದರಲ್ಲಿ, ಅಥವಾ ಡೈರೆಕ್ಟಾಗಿ ಸಜೆಷನ್ ಕೊಡ್ತಾ ಇರ್ತಾರೆ ಅದರಲ್ಲಿ. ಶಲ್ ವಿ ಲೀವ್ ನಾವು, ನಾವೀಗ ಹೊರಡೋಣವೇ. ಈಟ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್, ಭಾಳಷ್ಟು ತರಕಾರಿಗಳನ್ನು ತಿನ್ನು ಅಥವಾ ತಿನ್ನಿ. ಪ್ಲೀಸ್ ಹ್ಯಾಂಡ್ ಮೀ ದ ಕೀಸ್ ಅಂದರೆ ನನಗೆ ಕೀಗಳನ್ನು ಹಸ್ತಾಂತರಿಸು ಅಥವಾ ಕೊಡು. ಅದಕ್ಕೆ ಹ್ಯಾಂಡ್ ಮೀ ಅಂತಾರೆ. ಹ್ಯಾಂಡ್ ಮೀ ಅಂದರೆ ನನ್ನ ಕೈ ಕೊಡು ಅಂತ. ಬಿ ಕೈಂಡ್ ಟು ಯುವರ್ ನೇಬರ್ಸ್ ಅಂದರೆ ನೆರೆಯವರ ಜೊತೆ ಕೈಂಡ್ ಆಗಿರು, ಕರುಣಾಳು ಆಗಿರು, ಅಂದರೆ ಅವರಿಗೆ ಅನುಕಂಪದಿಂದ ಇರು ಅವ್ರ ಜೊತೆ. ಲೆಟ್ಸ್ ಗೋ ಟು ದ ಕ್ಲಾಸ್ ಟುಗೆದರ್, ನಡಿ ಕ್ಲಾಸ್ಗೆ ಜೊತೆಯಾಗಿ ಹೋಗೋಣ. ಡೋಂಟ್ ಟೇಕ್ ಥಿಂಗ್ಸ್ ಟೂ ಸೀರಿಯಸ್ಲಿ ಅಂದರೆ ವಿಷಯಗಳನ್ನ ತುಂಬ ಗಂಭೀರವಾಗಿ ತೆಗೆದುಕೊಳ್ಳಬೇಡ. ರೈಟ್. ಸೊ ಗೊತ್ತಾಯ್ತಲ್ಲ. ಇನ್ನಷ್ಟು ಸೆಂಟೆನ್ಸ್ಗಳು ನೋಡಿ. ರಿಕ್ವೆಸ್ಟ್ಗಳನ್ನ ನಾವು ಮಾಡ್ಕೊಳ್ಳುವಾಗ ಹೇಗೆ ಹೇಳ್ತೀವಿ, ಹೆಲ್ಪ್ ಮೀ, ನನಗೆ ಸಹಾಯ ಮಾಡು ಅಥವಾ ಮಾಡಿ. ಪ್ಲೀಸ್ ಲೀವ್, ದಯವಿಟ್ಟು ಹೊರಡಿ ಅಥವಾ ಹೊರಡು. ಪ್ಲೀಸ್ ಬಿ ಕ್ವಾಯ್ಟ್, ದಯವಿಟ್ಟು ಶಾಂತವಾಗಿ ಇರಿ. ಪ್ಲೀಸ್ ವೆಯ್ಟ್ ಫಾರ್ ಮೀ, ದಯವಿಟ್ಟು ನನಗಾಗಿ ಕಾಯು ಅಥವಾ ಕಾಯಿರಿ. ಪ್ಲೀಸ್ ಸ್ಪೀಕ್ ಸ್ಲೋಲಿ, ನಿಧಾನವಾಗಿ ಮಾತಾಡಿ. ಸೊ ಬಹಳಷ್ಟು ಸರಿ ರಿಕ್ವೆಸ್ಟ್ಗಳು ಪ್ಲೀಸಿಂದಲೇ ನಾವು ಹೇಳ್ತೀವಿ ಸ್ಟಾರ್ಟ್ ಮಾಡಿ ಅಲ್ವಾ. ಪ್ಲೀಸ್ ರೈಟ್ ಇಟ್ ಡೌನ್, ದಯವಿಟ್ಟು ಇದನ್ನು ಬರೆದುಕೋ ಅಥವಾ ಬರೆದುಕೊಳ್ಳಿ. ಪ್ಲೀಸ್ ಸೇ ದಟ್ ಅಗೈನ್, ಅದನ್ನು ಇನ್ನೊಮ್ಮೆ ಹೇಳಿ, ಪುನಃ ಹೇಳಿ. ಪ್ಲೀಸ್ ಕ್ಲೀನ್ ಯುವರ್ ರೂಮ್, ರೂಮನ್ನು ಕ್ಲೀನ್ ಮಾಡಿ. ಪ್ಲೀಸ್ ಗಿವ್ ಮೀ ಹಿಸ್ ಅಡ್ರೆಸ್, ಅವನ ಅಡ್ರೆಸ್ ಕೊಡಿ. ಪ್ಲೀಸ್ ಗಿವ್ ಮೀ ಅ ಗ್ಲಾಸ್ ಆಫ್ ವಾಟರ್, ದಯವಿಟ್ಟು ಒಂದು ಗ್ಲಾಸ್ ನೀರು ಕೊಡಿ. ರೈಟ್. ಅದೇ ರೀತಿ ನಾವು ಇನ್ವಿಟೇಷನ್ ಅಥವಾ ವಿಶಸ್ನ ಕೂಡ ಹೇಳ್ತೀವಿ. ಎಂಜಾಯ್ ದ ಟ್ರಿಪ್, ಪ್ರವಾಸವನ್ನು ಆನಂದಿಸಿ. ಹ್ಯಾವ್ ಅ ನೈಸ್ ಡೇ, ಕೇಳಿರ್ತೀರಲ್ವ, ನಿಮ್ಮ ದಿನ ಚೆನ್ನಾಗಿರಲಿ ಅಂತ. ಹ್ಯಾವ್ ಅ ಸೇಫ್ ಜರ್ನಿ, ನಿಮ್ಮ ಪ್ರಯಾಣ ಸುರಕ್ಷಿತವಾಗಿರಲಿ. ಬಟ್ ಇಲ್ಲಿ ಹ್ಯಾವ್ ಬಂದಿದೆ ಅಂದರೆ ಅದು ನಿಮಗೆ ನೀವು ಅಂಥ ಒಳ್ಳೆಯ ದಿನವನ್ನು ಹೊಂದಿರಿ, ಸೇಫ್ ಜರ್ನಿಯನ್ನು ಹೊಂದಿರಿ ಅಂತ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಆಗುತ್ತೆ. ಬಟ್ ಕನ್ನಡದಲ್ಲಿ ಈ ರೀತಿಯಾಗಿ ನಾವು ಹೇಳ್ತೀವಿ. ಹ್ಯಾವ್ ಫನ್ ಅಟ್ ದ ಪಾರ್ಟಿ ಅಂದರೆ ಪಾರ್ಟಿಯಲ್ಲಿ, ಸಮಾರಂಭದಲ್ಲಿ ಆನಂದಿಸಿ. ಪ್ಲೀಸ್ ಜಾಯ್ನ್ ಅಸ್ ಫಾರ್ ಡಿನ್ನರ್ ಅಂದರೆ ಅವರಿಗೆ ಇನ್ವೈಟ್ ಮಾಡ್ತಿದ್ದೀರಾ, ಊಟಕ್ಕೆ ನಮ್ಮ ಜೊತೆ ಬನ್ನಿ ಅಂತ. ದಯವಿಟ್ಟು ಊಟಕ್ಕೆ ನಮ್ಮ ಜೊತೆ ಬನ್ನಿ. ಸೊ ಜಾಯ್ನ್ ಅಂದರೆ ಬನ್ನಿ ಅಂತಲ್ಲ, ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ ಊಟಕ್ಕೆ ಅಂತ. ಅಂದರೆ ಊಟಕ್ಕೆ ಕರೆಯೋದನ್ನ ಈ ರೀತಿಯಾಗಿ ಹೇಳ್ಬಹುದು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಇಂಪರೇಟಿವ್ ಸೆಂಟೆನ್ಸ್ಗಳನ್ನ ಮಾಡ್ತೀವಿ. ಸೊ ಇವುಗಳನ್ನ ಇಂಪರೇಟಿವ್ ಸೆಂಟೆನ್ಸಸ್ ಅಂತಾರೆ. ಅಂದರೆ ಡೈರೆಕ್ಟಾಗಿ ಆಪೋಸಿಟ್ ಪರ್ಸನ್ಗೆ ಆರ್ಡರ್ಸ್ ಮಾಡೋದು ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಅಡ್ವೈಸ್ ಮಾಡೋದು, ಇನ್ವೈಟ್ ಮಾಡೋದು, ವಿಶ್ ಮಾಡೋದು. ನಾನು ಯಾವುದಾದ್ರೂ ಮೆನ್ಷನ್ ಮಾಡಿದಿರೋ ಸೆಂಟೆನ್ಸ್ ಇತ್ತು ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ, ಬೇರೆಯವ್ರಿಗೂ ಅದು ಹೆಲ್ಪ್ ಆಗುತ್ತೆ. ಸೊ ನಾನು ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ, ಬಟ್ ಎಲ್ಲ ಕಾಮೆಂಟ್ಸ್ನು ಡೆಫಿನೆಟ್ಲಿ ಓದ್ತೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನಲ್ಲಿ ಚೇಂಜಸ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ ಫೇಸ್ಬುಕ್, ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.